ಹೇಳ್ತಾ ಇದ್ದೀರಿ ಕರಿತೀವಿ ಅಂತ ಹೇಳ್ತಾ ಇದ್ರಿ ಕರೆದ ತುಂಬಿಕೊಂಡು ಅಪರಕ್ರಿಮಿಗೆ ಹೋಗೋದ್ರಾಗ 2 ವರ್ಷ ಹೋಗಿಬಿಡ್ತದೆ ಅಂದರೆ ಮತ್ತೆ ಮೇಲೇನು 2 ಲಕ್ಷ ಅಲ್ಲೇ ಇರುವ ನಾವು ಮತ್ತೆ ಅಷ್ಟು ಮತ್ತೆ ಹುಡುಗರು ಬಂದು ಸೇರೋರು ಅದ್ರಾಗ ಇಂಥ ಸಮಸ್ಯೆ ನಮ್ಮ ನಾಡಿಗೆ ಕಾಡು ಮುಂದೆ ಈ ಮುಂದಿನ 2 ವರ್ಷದ ರಾಮಯ್ಯ ಮುಂದಿನ 2 ವರ್ಷ DCM ಇವ್ರು CM ಆಗವರ ಇದೆಲ್ಲ ಚರ್ಚೆ ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಹಿಂದೆ ಬಂದ ಎಲ್ಲ ರಾಜಕೀಯ ಪಕ್ಷಗಳು ಇದು ಒಂದಪ್ಪ ಅನ್ನುವಂಥ ಪ್ರಸಂಗ ಬರ್ತದೆ ಅದರಿಂದ ಮುಖ್ಯವಾಗಿ ಇವರಿಗೆಲ್ಲ ಉದ್ಯೋಗ ಕೊಡಿಸುವಂಥದ್ದು ಅದು ಭಾಳ ಮಹತ್ವದಿದೆ ಅದರಲ್ಲಿ ನಮ್ಮ KN ರಾಜನರಂತಿ ಮೇಲ್ಮೇಲವರು ಈ CM ಬಗ್ಗೆ CM ಹುದ್ದೆ ಬಗ್ಗೆ ಮಾತಾಡೋದ್ರಲ್ಲಿ ಭಾಳ ಮುಂದವರು ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಬದಲಾವಣೆ ಇಲ್ಲವೇ ಸಚಿವ ಸಂಪುಟ ವಿಸ್ತರಣೆ ಮೇ 4ರ ನಂತರ ನಿರ್ಧಾರವಾಗಲಿದೆ ಒಂದು ಅವ್ರು ಬದಲಾವಣೆ ಆಗಬೇಕು ಯಾರು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಸ್ಥಾನದಿಂದ ಇಲ್ಲ ಈ ಮಂತ್ರಿಮಂಡಲ ವಿಸ್ತರಣೆ ಆಗಬೇಕು ಅನ್ನುವಂಥ ಮಾತನ್ನು ಮಾತಾಡ್ತಿದ್ದಾರೆ ಯಾಕಂದ್ರೆ ಅವ್ರಿಗೆ ಉದ್ಯೋಗ ಕಳ್ಕೊಂಡಿದ್ದಾರೆ ಮಂತ್ರಿಗಿರಿನ ಕಳ್ಕೊಂಡಿದ್ದಾರೆ ತಾವು ತಪ್ಪು ಮಾಡಿದ್ದದು ಅದು ಅನ್ನೋ ಅವಶ್ಯಕತೆ ಇರಲಿಲ್ಲ ಅದು ಮಾತಾಡಿಬಿಟ್ರು ಹೋತು ಈಗ ಅವ್ರಿಗೆ ಮತ್ತೆ ಮಂತ್ರಿ ಆಗ್ಬೇಕಾಗ್ಯದ ಅದನ್ನು ಮತ್ತೆ ಈಗ ಮಾತಾಡ್ತಾರೆ ಇವು ಮಾತಾಡೋ ಅವಶ್ಯಕತೆ ಇಲ್ಲಲ್ಲ ಹೈಕಮಾಂಡ್ ಬಿಟ್ಟಿದ್ದೀರಲ್ಲ ನೀವು ಅದು ಮಾತಾಡೋದು ಯಾಕೆ ಅಂತ ನಾ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಇವೆಲ್ಲ ಮಾಡೋದ್ರಿಂದಾಗೆ ಪಾರ್ಟಿಗೆ ಹೊಡೆದು ಬೀಳ್ತದೆ ಎದುರಾಗಿರೋ ಬರಿಷ್ಠರಿದ್ದಾರೆ ಮತ್ತು ಅವರು ಅದನ್ನು ಮಾಡುವಂಥವ್ರು ಏನಿಲ್ಲ ಅದರಲ್ಲೂ ಬೇರೆ ಏನು ಮಾಡ್ತಾರಪ್ಪ ಸಪ್ರೇಟ್ ಆದಂಥ ಒಂದು ಅರ್ಥವ್ಯವಸ್ಥೆ ಮಾಡ್ತಾರೆ ಅವರಲ್ಲೂ ಇಲ್ಲ ಸ್ವದೇಶಿ ಮೂಮೆಂಟದ ಬಗ್ಗೆ ಏನಿಲ್ಲ ಗ್ರಾಮ ರಾಜ್ಯದ ಬಗ್ಗೆ ಏನಿಲ್ಲ ಉದ್ಯೋಗ ಸೃಷ್ಟಿ ಅದ್ರಾಗ ಆಗ್ತದಪ್ಪ ಅನ್ನೋದ್ರ ಬಗ್ಗೆ ಚರ್ಚೆ ಇಲ್ಲ ಮಾತಾಡ್ತಾ ಇಲ್ಲ BJPಗರು ಅಷ್ಟೇ ಕಾಂಗ್ರೆಸ್ಸಿಗರು ಅಷ್ಟೇ ಸುಮಾರು ಅದ್ರಲ್ಲಿ ಗ್ಯಾರಂಟಿ ನಮ್ಮ ಮುಂದೆ ಒಂದಿಷ್ಟು ಈ ಜನ ಹಸದ ಹೊಟ್ಟೆ ಮುಂದೆ ಒಂದಿಷ್ಟು ಏನೋ ಅನ್ನ ಇಟ್ಟುಬಿಡುವಂಥ ಕೆಲಸ ಅದು ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತದೆ ಎಷ್ಟು ಡೆವಲಪ್ ಆಗ್ತದೆ ಅನ್ನೋದು ಇವತ್ತು ಅದು ಚರ್ಚಾಸ್ಪದ ವಿಷಯ ಇದೆ ಎಲ್ಲ ಖಜಾನೆ ಖಾಲಿ ಇದೆ ಈಗ ಸಾಲ 8 ಲಕ್ಷ ಮೇಲ್ಪಟ್ಟಾಗ್ಯದ 8 ಲಕ್ಷ ಕೋಟಿಗಳ ಮೇಲೆ ಹೋಗ್ಬಿಟ್ಟದ ಅನ್ನುವಂಥ ಮಾತುಗಳನ್ನ ಕೇಳ್ತಾ ಇದ್ರೆ ಸಾಲ ಮಾಡಿ ತುಪ್ಪ ಸುಖದ ಇರೋಣ ಅನ್ನೋಂಥ ಮಾತಾಗ್ತದೆ ವಿನ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸಗಳು ಇಲ್ಲಿಲ್ಲ ಅದ್ರ ಬದಲಾಗಿ ಬರೀ ಎದ್ದ ತಕ್ಷಣ ಮುಖ್ಯಮಂತ್ರಿ ನಾನು ನೀನು ಕುದುರೆ ಕುರ್ಚಿ ಕದನ ಸ್ಟಾರ್ಟ್ ಇದನ್ನು ಹಿಡ್ಕೊಂಡು BJPಗರು ಪಾಪ ಅವರು ತಪ್ಪೇನಲ್ಲ ಚಲೋ ಶಕ್ತಿ ವಿಷಯ ನಮಗೂ 2022 ಮಾತಾಡೋಕೆ ಜನನೂ ಅಷ್ಟರೊಳಗೆ ಮರೆತು ಬಿಡ್ತಾರೆ ನಮ್ಮ ಜನರ ಸ್ವಭಾವವನ್ನು ನಮಗೆ ಗೊತ್ತಿರಬೇಕಿಲ್ಲ ಏನಪ್ಪ ಅಂದ್ರೆ ಆದಷ್ಟು ಕೆಟ್ಟದ್ದನ್ನಾಗಲಿ ಒಳ್ಳೆಯದನ್ನಾಗಲಿ ಮರೆತು ಬಿಡುವಂಥ ಸ್ವಭಾವ ಭಾಳದ ಹೀಗಾಗಿ ಗ್ಯಾರಂಟಿಯಿಂದ ಆದಂಥ ಲಾಭಗಳ ಬಗ್ಗೆ ಮಾತಾಡೋದು ಕಡಿಮೆ ಕೊನೆಗೆ